ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಕಲ್ಯಾಣ ಕರ್ನಾಟಕ ಭಾಗದ ಸರ್ಕಾರಿ ಶಾಲೆ ಹಾಗೂ ಕಾಲೇಜುಗಳಲ್ಲಿ ಉಪನ್ಯಾಸಕರು ಹಾಗೂ ಶಿಕ್ಷಕರ ಕೊರತೆ ಇರುವ ಕಾರಣ ಸರ್ಕಾರ ನೇಮಕಾತಿ ಪ್ರಕ್ರಿಯೆ ಮುಂದುವರೆಸಿದೆ ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಗಾಂಧಿ ಕಾಲೇಜು ಸಭಾಂಗಣದಲ್ಲಿ ಖಾಸಗಿ ಕಾಲೇಜುಗಳ ಆಡಳಿತ ಮಂಡಳಿಗಳ ಒಕ್ಕೂಟದಿಂದ ಹಮ್ಮಿಕೊಳ್ಳಲಾಗಿದ್ದ ಶಿಕ್ಷಕರ ದಿನಾಚರಣೆ ಹಾಗೂ ಅಕ್ಷರ ದಾಸೋಹಿ ಪ್ರಶಸ್ತಿ ಮತ್ತು ಉತ್ತಮ ಉಪನ್ಯಾಸಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಖಾಸಗಿ ಕಾಲೇಜುಗಳಿಗೆ ಸರ್ಕಾರ ಅನುದಾನ ಕೊಡುವ ವ್ಯವಸ್ಥೆ ಮಾಡಿದಾಗ ಈ ಭಾಗ ಇನ್ನಷ್ಟು ಬೆಳೆಯಲು ಸಾಧ್ಯ ಎಂದಿದ್ದಾರೆ. ಅದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರಿತಾ ಇದೆ. ಕಾರಣ ಈ ಭಾಗದಲ್ಲಿ ಶಿಕ್ಷಣ ವಿಷಯದಲ್ಲಿ ಅನೇಕ ವರ್ಷಗಳ ಹಿಂದುಳಿತಕ್ಕಂಥದ್ದು ಮತ್ತೆ ಸಾಕಷ್ಟು ಮಕ್ಕಳ ಶಾಲೆಗಳು ಬರಲಾದಂಥ ಪ್ರದೇಶ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಅನುಕೂಲವಾದ ವಾತಾವರಣ ನಿರ್ಮಾಣ ಆಗದೇ ಕಾರಣ ಈ ರೀತಿಯಾದಂಥ ಪರಿಸ್ಥಿತಿ ಮುಂದುವರಿತಾ ಇದೆ. ಈ ಸರ್ಕಾರಗಳು ಸಹಿತ ಎಚ್ಚೆತ್ತುಕೊಂಡು ಈ ಡ್ರಾಪ್ ಔಟ್ ಕಡಿಮೆ ಮಾಡಬೇಕಂತೇಳಿ ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಂದಿನ ಶಿಕ್ಷಣ ಕ್ಷೇತ್ರದ ಸಚಿವರಾಗಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಅವರು, ಅಂದು ಈ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ವಿಜಯ ಭಾಸ್ಕರ್ ಅವರು ಚೀಫ್ ಸೆಕ್ರೆಟರಿ ಆಗಿ ರಿಟೈರ್ಡ್ ಆಗಿದ್ದಾರೆ. ಈಗ ಬೇರೆ ಯಾವುದೋ ಒಂದು ಶಿಕ್ಷಣ ಕ್ಷೇತ್ರ ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವರಿಬ್ಬರು ಈ ಭಾಗದಲ್ಲಿ 4 ದಿನ ಕಾಲ ರಾಯಚೂರು, ರೂರಲ್ ಕ್ಷೇತ್ರ, ಮಾನ್ವಿ ಮತ್ತು ದೇವದುರ್ಗದಲ್ಲಿ 4 ದಿವಸ ನಾನೆಲ್ಲ ಅವರನ್ನು ತಿರುಗಾಡಿಸಿದ್ದೆ. ಆ ಸಂದರ್ಭದಲ್ಲಿ ಇರತಕ್ಕಂಥ ಲೋಪದೋಷಗಳನ್ನು ಕಂಡು ಆ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ವಿಶ್ವನಾಥ್ ಅವರ ಒಂದು ಪ್ರಯತ್ನದಿಂದ ಇಲ್ಲಿ ಮೂಲಭೂತ ಸೌಲಭ್ಯ ಹೆಚ್ಚಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ರಾಜ್ಯದಲ್ಲಿ ಪ್ರಥಮ ಬಾರಿಗೆ 500 ಶಾಲಾ ಕೊಠಡಿಗಳು, ನಾನು HKDB ಚೇರ್ಮನ್ ಆಗಿ ಸಹಿತಿದ್ದು, ಅದರಿಂದ ಅರ್ಧ ದುಡ್ಡು ಅರ್ಧ ಸರ್ಕಾರದಿಂದ ಮಾಡಿ 500 ಶಾಲಾ ಕೊಠಡಿಗಳನ್ನ ನಾವು ಸ್ವಾತಂತ್ರ್ಯ ದಿನ ಆಗಸ್ಟ್ 15 ಪ್ರಾರಂಭ ಮಾಡಿ ಮುಂದಿನ ಆಗಸ್ಟ್ 15 ಒಳಗಾಗಿ ಆ ಶಾಲಾ ಕೊಠಡಿಗಳು ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡು ಅದರಲ್ಲಿ 493 ಕಂಪ್ಲೀಟ್ ಆಗಿದೆ. 7 ಕಡೆ ಮಾಡಲಿಕ್ಕೆ ಆಗಿಲ್ಲ. ಯಾಕೆ ನಾನು ಈ ಮಾತು ಹೇಳಿದ್ರೆ ಅಂದಿನ ಸಂದರ್ಭದಲ್ಲಿ ಡ್ರಾಪ್ ಔಟ್ ಸರ್ಕಾರಿ ಶಾಲೆಗಳಲ್ಲಿ 32% ಇತ್ತು. ಆ ಡ್ರಾಪ್ ಔಟ್ ಕಡಿಮೆ ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ ಬಡವರ ಮಕ್ಕಳೆಲ್ಲ ಶಾಲೆಗಳಿಗೆ ಕಳಿಸೋದಿಲ್ಲ, ದನಕಾಯಿ ಕಳಿಸ್ತಾರಂತ ಮಾತುಗಳನ್ನು ಹಳ್ಳಿಗಳಲ್ಲಿ ಹೇಳಿದ್ರು. ಹಾಗಾಗಿ ಆ ಡ್ರಾಪ್ ಔಟ್ ಕಡಿಮೆ ಮಾಡಬೇಕಂದ್ರೆ ಮಧ್ಯಾಹ್ನ ಬಿಸಿ ಊಟ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಕೆಲವರು ಸಲಹೆ ಕೊಟ್ಟಿದ್ರು. ಹಾಗಾಗಿ ಅಂದಿನ ಕಾಂಗ್ರೆಸ್ ಸರ್ಕಾರ ಶ್ರೀಮಾನ್ SM ಕೃಷ್ಣ ಅವರ ನೇತೃತ್ವದ ಸರ್ಕಾರ ಅರಿಕೇರಿ ಗ್ರಾಮದಲ್ಲಿ ಮೇನ್ ವೆಂಕಟೇಶ್ ನಾಯ್ಕ ಲೋಕಸಭಾ ಸದಸ್ಯರಾಗಿದ್ದರು. ಆ ಸಂದರ್ಭದಲ್ಲಿ ಇಡೀ ರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ನಾವು ಅರಿಕೇರಿ ಗ್ರಾಮ ದೇವದುರ್ಗ ತಾಲೂಕದಲ್ಲಿ ಈ ಮಿಡ್ ಡೇ ಮೀಲ್ ಮಾಡಿದ್ವಿ. ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ 12 ಕೋಟಿಯಷ್ಟು ಮಕ್ಕಳು ಇವತ್ತು ಮಧ್ಯಾಹ್ನ ಬಿಸಿ ಊಟ ಕಾರ್ಯಕ್ರಮ ಎಲ್ಲ ರಾಜ್ಯಗಳಲ್ಲಿ ಈ ಮಕ್ಕಳನ್ನ ಶಾಲೆಗೆ ತರತಕ್ಕಂಥ ಒಂದು ಪ್ರಯತ್ನ. ಮಾಜಿ ಶಾಸಕ ರಾಜ್ ವೆಂಕಟಪ್ಪ ನಾಯ್ಕ ಮಾತನಾಡಿ, ಖಾಸಗಿ ಕಾಲೇಜುಗಳು ಇರೋದ್ರಿಂದಲೇ ಈ ಭಾಗದಲ್ಲಿ ಶಿಕ್ಷಣ ಹೆಚ್ಚಾಗಲು ಪ್ರಮುಖ ಕಾರಣ. ಹೀಗಾಗಿ ಖಾಸಗಿ ಕಾಲೇಜುಗಳ ಆಡಳಿತ ಮಂಡಳಿ ಪರವಾಗಿ ನಾನಿರ್ತೀನಿ ಎಂದಿದ್ದಾರೆ. ಶಿಕ್ಷಕ ವೃತ್ತಿ ಇದು ಖಾಸಗಿ ಶಿಕ್ಷಣ ಆಡಳಿತ ಮಂಡಳಿ ಉಪನ್ಯಾಸಕರು ಭಾಳ ಕಷ್ಟಪಟ್ಟು ಇವತ್ತು ನಮ್ಮ ತಿಪ್ಪಣ್ಣ ಬಾಗಲೋಡ್ ಅವರು ಹೇಳಿದಂಗ ಈ ಸಂಸ್ಥೆಗಳನ್ನ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ 5,000 ಕೋಟಿ ರೂಪಾಯಿಗಳನ್ನು ಮಾನ್ಯ ಸಚಿವರು ಹೇಳಿದ್ರು. ಶಿಕ್ಷಣ ಇಲಾಖೆಗೆ 1,250 ಕೋಟಿ ಮೀಸಲಿಡತಕ್ಕಂಥ ಕೆಲಸ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ನಾವು ಮಾಡಿದ್ದೀವಿ ನಮ್ಮ ಸರ್ಕಾರ ಅಂತ ಹೇಳಿದರು. ಇವತ್ತು ಬರೀ ಸರ್ಕಾರಿ ಶಾಲೆಗಳಿಗೆಲ್ಲ ಇವತ್ತು ಖಾಸಗಿ ಕಾಲೇಜುಗಳಿಗೆ ಸಹ ಈ ಸೌಲಭ್ಯ ಸ್ವಲ್ಪ ಏನಾದರೂ ಕನ್ಸೆಷನ್ ಕೊಟ್ಟು ಸರ್ಕಾರ ಸೌಲಭ್ಯ ಕೊಡ್ತಕ್ಕಂಥ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದ್ರೆ ಇವರು ಸಹ ಶಿಕ್ಷಣ ರಂಗದಲ್ಲಿ ಇವತ್ತು ಈ ಭಾಗ ಹಿಂದುಳಿದ ಪ್ರದೇಶ, ಇವತ್ತು ಏಳಿಗೆ ಆಗ್ಲಿಕ್ಕೆ ಒಂದು ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸ ಇವರು ಸಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜನಸಂಖ್ಯೆ ಹೆಚ್ಚು, ಶಿಕ್ಷಣ ಸರ್ಕಾರಿ ಕಾಲೇಜುಗಳು ಸರ್ಕಾರಿ ಶಾಲೆಗಳು ಕಡಿಮೆ. ಇವತ್ತು ಅನಿವಾರ್ಯ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಹ ಇದಂತ ಶಿಕ್ಷಣನ ಒದಗಿಸ್ಬೇಕು ಈ ಭಾಗದ ಜನರಿಗೆ ಎಂಬ ಒಂದು ಉದ್ದೇಶದಿಂದ ಶಿಕ್ಷಣ ಸಂಸ್ಥೆಗಳನ್ನು ತೆರೀತಕ್ಕಂಥ ಕೆಲಸ, ಇವತ್ತು ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಅದನ್ನು ಸಹ ನಾವು ಗಮನಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ಬೇಕಂತೇಳಿ ಈ ಸಂದರ್ಭ ಕೇಳ್ಕೊಂಡು, ಇವತ್ತ ಶಿಕ್ಷಕ ವೃತ್ತಿ ಅಂದ್ರೆ ಬಹಳ ಪವಿತ್ರವಾದ ಶ್ರೇಷ್ಠವಾದ ವೃತ್ತಿ. APJ ಅಬ್ದುಲ್ ಕಲಾಂ ಅವರು ಹೇಳಿದಂಗ
ಶಿಕ್ಷಕ ಬರೀ ಜ್ಞಾನವನ್ನು ನೀಡೋದಿಲ್ಲ, ವಿದ್ಯಾರ್ಥಿ ಜೀವನವನ್ನ ಮಹಾನ್ ಗುರಿ ಮತ್ತು ಕನಸುಗಳಿಂದ ರೂಪಿಸ್ತಾರೆ. ಅಷ್ಟೊಂದು ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ಅದನ್ನು ಅರ್ಥಕೊಂಡು ನೀವು ಶಿಕ್ಷಣವನ್ನ ವಿದ್ಯಾರ್ಥಿಗಳಿಗೆ ನೀಡತಕ್ಕಂಥ ಕೆಲಸ ತಾವು ಉಪನ್ಯಾಸಕರು ಇರ್ಬೋದು, ಶಿಕ್ಷಕರು ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಈ ಸಂದರ್ಭ ಕೇಳ್ಕೊಂಡು ಇವತ್ತ ಮೊನ್ನೆ ಸರ್ಕಾರ, ನಾನು ಸರ್ಕಾರ ಟೀಕೆ ಮಾಡಕ್ಕೆ ಹೋಗಲ್ಲ. ನನಗೊಂದು ಏನಪ್ಪ ಅಂದ್ರೆ ನೋವಿನ ಸಂಗತಿ ಏನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ ಮೊನ್ನೆ SSLCಯಲ್ಲಿ PUCಯಲ್ಲಿ ಕೊನೆ ಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸ ಆಗಿದೆ. ಅದಕ್ಕೆ ಯಾರು ಜವಾಬ್ದಾರ? ಸರ್ಕಾರ ಜವಾಬ್ದಾರ. ಇನ್ನು ಈ ಭಾಗದಲ್ಲಿ ವಾಸ ಮಾಡ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಕೊರತೆ ಇಲ್ದಂಗೆ ಇವತ್ತು ನಾವು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಈ ಶಿಕ್ಷಣದ ಭಾಗದಲ್ಲಿ ಶಿಕ್ಷಣದ ಗುಣಮಟ್ಟ ಮತ್ತು ಶಿಕ್ಷಣ ಶೇಕಡವಾರು ಮೇಲೆ ಬರಬೇಕು ಅನ್ನೋ ಕಾರಣಕ್ಕೆ ಏನೋ ಸರ್ಕಾರ ಉದ್ದೇಶ ಇದೆ. ಅದು ಏನಾದರೂ ಸರ್ಕಾರ ಉದ್ದೇಶನ ಏನಾದರೂ ಈಡೇರಿಸಿದ್ರೆ ಅದು ಖಾಸಗಿ ಕಾಲೇಜುಗಳು ಅನ್ನುವಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ದಯವಿಟ್ಟು ಅದಕ್ಕೆ ನಾವೇನೇನು ಸಮಸ್ಯೆಗಳು ಎದುರಿಸ್ತಾ ಇದ್ದೀವಿ ಆ ಸಮಸ್ಯೆಗಳ ಬಗ್ಗೆ ತಾವುಗಳು ಒಂದಿಷ್ಟು ಗಮನ ಹರಿಸಿ ಈ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಮೂಲಭೂತ ಸೌಕರ್ಯಗಳಿಗಾದರೂ ಒಂದಿಷ್ಟು ಅನುದಾನ ಕೊಡುವ ರೀತಿಯಲ್ಲಿ ತಾವು ಅನುವು ಮಾಡಿಕೊಟ್ರೆ ಇನ್ನು ಉತ್ತಮ ರೀತಿಯಲ್ಲಿ ನಾವು ಕಾಲೇಜುಗಳನ್ನ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಹಾಗಾಗಿ ಇವತ್ತು ಸುಮಾರು ಕಾಲೇಜುಗಳು ಇವತ್ತು ನಾವು ಮಕ್ಕಳಿಗೆ ಅನ್ಯಾಯ ಆಗಬಾರ್ದು, ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕೆ ಯಾವುದೇ ರೀತಿಯಿಂದ ಮೂಲಭೂತ ಸೌಕರ್ಯಗಳನ್ನ ಕೊರತೆ ಆಗದೇ ರೀತಿಯಲ್ಲಿ ನಾವು ಗಮನ ಹರಿಸ್ತಿದೀವಿ ಅನ್ನೋಂಥದ್ದು. ಸೊ ಹಾಗಾಗಿ ಅದನ್ನು ಕೂಡ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಸೇರಿಸಬೇಕು. ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ. ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ವೈಸ್ ಚಾನ್ಸಲರ್ ಅವರಿಗೆ ಮನವಿ ಕೊಟ್ಟಿದ್ದೀವಿ. ಬಹಳಷ್ಟು ಆಡಳಿತಾತ್ಮಕ ವಿಚಾರಗಳಲ್ಲಿ ನಮಗೆ ಯೂನಿವರ್ಸಿಟಿನಲ್ಲಿ ಸಮಸ್ಯೆ ಆಗ್ತಾ ಇದೆ. ಅಂಥವುಗಳನ್ನ ಸಹಿತ ತಾವು ಗಮನ ಹರಿಸಿ ನಮಗೆ ಸೂಕ್ತ ಅನುಕೂಲ ಮಾಡಿಕೊಟ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಕಾಲೇಜುಗಳನ್ನ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಂಡು ಕಂಡೀಷನ್ಗಳನ್ನ ಒಪ್ಪಿನೇ ಪರ್ಮಿಷನ್ ಕೊಟ್ಟಿರ್ತಾರೆ. ಆಮೇಲೆ ಫೈರ್ ಸರ್ಟಿಫಿಕೇಟ್ ಅಂತೇಳಿ ಒಂದು ಮ್ಯಾಂಡೇಟರಿ ಮಾಡಿಬಿಟ್ಟಿದ್ದಾರೆ ಸರ್. ಇದರಿಂದ ತಗೊಳ್ಳಿಕ್ಕೆ ನಾವು ಎಷ್ಟೋ ಶಿಕ್ಷಣ ಸಂಸ್ಥೆಗಳು ಬಾಡಿಗೆ ಕಟ್ಟಡಗಳಲ್ಲಿ ನಡೆಸ್ತಾ ಇರ್ತೀವಿ. ಬಹಳಷ್ಟು ಸ್ವಂತ ಕಟ್ಟಡಗಳಲ್ಲಿ ನಡೆಸ್ತಕ್ಕಂಥ ಸಂಸ್ಥೆಗಳು ಕಡಿಮೆ ಇರೋದ್ರಿಂದ ಈ ಫೈರ್ ಏನ್ ಸರ್ಟಿಫಿಕೇಟ್ ಇದೆ ಇದು ಬಹಳ ಒಂದು ಕಟ್ಟುನಿಟ್ಟಿನ ಒಂದು ನಿರ್ಬಂಧನೆ ಅದರಲ್ಲಿದೆ. ಅದನ್ನ ತಗೊಳ್ಳಿಕ್ಕೆ ನಮಗೆ ತೊಂದರೆ ಆಗ್ತಿದೆ. ಅಂಥದ್ರಿಂದ ಸ್ವಲ್ಪ ವಿನಾಯಿತಿ ಮಾಡಿಕೊಟ್ರೆ ಸಂಸ್ಥೆಗಳು ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ದಯವಿಟ್ಟು ಇದನ್ನ ಗಮನಿಸಬೇಕಂತೇಳಿ ವಿನಂತಿಯನ್ನ ಮಾಡಿಕೊಂಡು ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.